ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹುತ್ತದ ಅಣಬೆಯ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ. ಫಸ್ಟ್ ನಾನಿಲ್ಲಿ ಮಸಾಲೆಗೆ ಏನು ಬೇಕಂತ ತೋರಿಸ್ತಾ ಇದ್ದೀನಿ. ಒಣಮೆಣಸು ಒಂದು 8ರಿಂದ 9, ಹಾಗೆ ಬೆಳ್ಳುಳ್ಳಿ ಸ್ವಲ್ಪ 2 ಸ್ಪೂನು, ಕೊತ್ತಂಬರಿ 2 ಸ್ಪೂನು, ಬಡಸೊಪ್ಪು 1 ಸ್ಪೂನ್, ಜೀರಿಗೆ, ಕಾಳು ಮೆಣಸು ಸ್ವಲ್ಪ, ಹಾಗೆ ಲವಂಗ, ಚಕ್ಕೆ, ಆಮೇಲೆ 2 ಹಸಿಮೆಣಸು, ಇವಿಷ್ಟನ್ನು ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಕೊಳ್ಬೇಕು. ಹಾಗೆ ತೆಂಗಿನ ತುರಿ ಮತ್ತು 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಇದನ್ನು ಕೂಡ ಸ್ವಲ್ಪ ಹುರ್ಕೊಳ್ಬೇಕು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು. ಹಾಗೆ ರುಬ್ಲಿಕ್ಕೆ ಹಾಕಿದರೆ ಆಯಿತು. ನಾನಿಲ್ಲಿ ಅಣಬೆನ ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ತುಂಬ ಟೇಸ್ಟಿಯಾಗಿರುವಂಥ ಅಣಬೆ ಇದು. ಯಾವ ಮಟನ್ ಮತ್ತು ಚಿಕನ್ ಇದ್ರ ಮುಂದೆ ಯಾವ ಲೆಕ್ಕನೇ ಅಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ, ನೋಡ್ತಾ ಇದ್ದೀರಲ್ಲ. ಅದನ್ನು ನಾನು ಸ್ವಲ್ಪ ನೀರಲ್ಲಿ ಹಾಕಿ ನೆನೆ ಹಾಕಿಟ್ಟಿದ್ದೆ. ನಾವು ಅದನ್ನೇನು ಕಿತ್ಕೊಂಡು ಬರ್ತೀವಲ್ಲ, ಅದನ್ನು ನೀರಲ್ಲಿ ಹಾಕಿ ನೆನೆ ಹಾಕಬೇಕು, ಯಾಕಂದರೆ ಮಣ್ಣಿರುತ್ತೆ ಹೇಳಿ ಅಷ್ಟೇ. ಹಾಗೆ ನಾನು ಇಲ್ಲೊಂದು ಪಾತ್ರೆ ತಗೊಂಡಿದ್ದೀನಿ ಸಾಂಬಾರು ಮಾಡಲಿಕ್ಕೆ. ಹಾಗೆ ಅದು ಕಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕರಿಬೇವು ಅಂದರೆ ಒಗ್ಗರಣೆ ಸೊಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ಸುಮ್ಮನೆ ಫ್ಲೇವರಿಗಷ್ಟೇ ಹಾಕ್ಕೊಂಡ್ರೆ ಆಯಿತು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರು ಕೂಡ ನನ್ನ ಚಾನಲನ್ನು ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಕಸ್ಮಾತ್ ನಿಮಗೆ ಇಷ್ಟ ಆದರೂ ಕೂಡ ಕಮೆಂಟ್ ಮಾಡಿ, ಇಷ್ಟ ಆಗದೇ ಇದ್ದರೂ ಕೂಡ ಕಮೆಂಟ್ ಮಾಡಿ. ನಿಮಗೇನು ಅನಿಸುತ್ತೆ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅಥವಾ ನನ್ನ ವಿಡಿಯೋದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಬೇಕು ಅಂತ ನಿಮ್ಗೆ ಅನಿಸಿದರೆ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸಿದರೆ ಆಯಿತು. ಈಗ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ 1 ಮೀಡಿಯಮ್ ಸೈಜಷ್ಟು 1 ಈರುಳ್ಳಿಯನ್ನು ತಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಮತ್ತು ಹುತ್ತದ ಅಣಬೆ ಕೇಳ್ಬೋದು ಎಲ್ಲಿ ಸಿಗುತ್ತೆ ಏನು ಅಂತ ಹೇಳಿ. ತುಂಬ ಮಂದಿಗೆ ಇದು ಗೊತ್ತು, ತುಂಬ ಮಂದಿಗೆ ಗೊತ್ತಿಲ್ಲದೆ ಇರ್ಬೋದು, ಗೊತ್ತಿಲ್ಲ ನನಗೆ. ಆದರೆ ಹುತ್ತದ ಅಣಬೆ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟ್. ನಿಜವಾಗ್ಲೂ ಎಲ್ಲರೂ ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಎಲ್ಲರೂ ಸಿಗುತ್ತಾ, ಎಲ್ಲರೂ ಅಂದರೆ ಅದು ಮಣ್ಣಲ್ಲಿ ಏಳುತ್ತೆ, ಅದನ್ನು ನಿಧಾನವಾಗಿ ಕಿತ್ಕೊಂಡು ಬರ್ತಾರೆ. ನಾನಿಲ್ಲಿ 1 ಮೀಡಿಯಮ್ ಸೈಜಷ್ಟು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದೇ. ಅದನ್ನು ಫ್ರೈಗೆ ಹಾಕ್ತಾಯಿದ್ದೀನಿ. ಹಾಗೆ ಸಿಗತ್ತಂತ ಕಾಯ್ತಾ ಇರ್ತಾರೆ. ಸಿಕ್ಕಿದರೆ ತುಂಬ ಖುಷಿಯಾಗುತ್ತೆ. ಕೆಲವೊಬ್ಬರಿಗೆ 2 ಮೊಗ್ಗು ಸಿಕ್ಕಿದರೂ ಸಾಕು ಅಂತ ಅನಿಸುತ್ತೆ, ಅಷ್ಟು ಇಷ್ಟಪಡ್ತಾರೆ ಜನ. ನೋಡ್ತಾ ಇದ್ದರೆ ನಾನು ಇದನ್ನು ಅಣಬೆನ ಇಷ್ಟಿಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಇದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ, ಹಾಗೆ ಇದು ಫ್ರೈ ಮಾಡುವಾಗ ಸ್ವಲ್ಪ ಹಳದಿ ಅಂದರೆ ಅರಿಶಿನ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ನಾನಲ್ಲಿ ನೆನೆ ಹಾಕಿದ್ದೆಲ್ಲ, ನೀವು ಕೂಡ ನೆನೆ ಹಾಕುವಾಗ, ನೀರಲ್ಲಿ ನೆನೆ ಹಾಕುವಾಗ ಕೂಡ ಬೇಕಾದರೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೆನೆ ಹಾಕಿಟ್ಕೊಂಡ್ರೆ ತೊಂದರೆ ಇಲ್ಲ. ಏನಾದರೂ ಸಣ್ಣ ಸಣ್ಣ ಹುಳಗಳಿರ್ಬೋದು ಅಂತ ಹೇಳಿ ಅಷ್ಟೇ, ಇರಲ್ಲ. ನಾವು ಇದನ್ನು ಏನು ಅರಳತ್ತಲ್ಲ, ಅರಳಿದನ್ನು ತಗೊಳ್ಳಿ ಬಂದರೆ ಅದರಲ್ಲಿ ಹುಳ ಆಗ್ಬೋದು. ಬಟ್ ಇದು ಮೊಗ್ಗಲ್ಲ, ಹಾಗಾಗಿ ಅದರಲ್ಲಿ ಸಿಗಲ್ಲ. ಎಲ್ಲರೂ ಸಾಮಾನ್ಯವಾಗಿ ಅರಳಿದನ್ನು ಯಾರೂ ಕೊಯ್ಯಲ್ಲ, ಅಂದರೆ ಕಿತ್ಕೊಂಡು ಬರಲ್ಲ ಅದನ್ನು. ಮೊಗ್ಗನೇ ಸಾಮಾನ್ಯ, ಎಲ್ಲರೂ ತಗೊಂಡು ಬರಲಿ ಮೊಗ್ಗನೇ. ಹಾಗೆ ಮೊಗ್ಗಲ್ಲಿ ಏನೂ ತೊಂದರೆ ಇರಲ್ಲ, ಹುಳ ಗಿಳ ಏನೂ ಇರಲ್ಲ. ಆದರೂ ಕೂಡ ನೀವು ಅರಿಶಿನ ಹಿಟ್ಟು ಮತ್ತು ಉಪ್ಪನ್ನು ಹಾಕಿ ಸ್ವಲ್ಪ ನೆನೆ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಇದನ್ನೊಂಚೂರೆಲ್ಲ ನೀರನ್ನು ಹಾಕಿ ಮಿಕ್ಸ್ ಮಾಡಿ, ನಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ಮಾಡ್ಕೊಂಡು ಉಪ್ಪನ್ನು ಹಾಕ್ಕೊಂಡ್ರೆ ಆಯಿತು, ಅಷ್ಟೇ ರೆಡಿ. ಮತ್ತು ಸಾಂಬಾರಿದು ತಿನ್ನಲಿಕ್ಕೆ ತುಂಬ ಖುಷಿಯಾಗುತ್ತೆ. ನೋಡಿ, ಉಪ್ಪು ನೋಡಿ, ನೀವು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು, ರುಚಿಗೆ ತಕ್ಕಷ್ಟು. ನೋಡ್ತಾ ಇದ್ದೀರಲ್ಲ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಸಾಂಬಾರಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಮಳೆಗಾಲದಲ್ಲಿ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಕೂಡ. ಕೇವಲ 2 ಮೊಗ್ಗು ಸಿಕ್ಕಿದರೂ ಸಾಕು ಅಂತಲೇ ಅಂತ ಇರ್ತಾರೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಸಾಂಬಾರು ರೆಡಿ ಇದೆ. ಈಗ ಊಟ ಮಾಡ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.